ಇವತ್ತು 11:05 ನಾವು ನ್ಯಾಯಾಲಯದ ಒಳಗಡೆ ಹೋದಾಗ ಓಪನ್ ಕೋರ್ಟ್ ನಲ್ಲಿ ಜಡ್ಜಸ್ಗಳು ಬಂದು ಕುಂತಿದ್ರು. ಕುಂತಾಗ ಒಮ್ಮಿನೊಮ್ಮೆಲೆ ಅವ್ರಿಗೆ ಏನೋ ಒಂದು ಮೆಸೇಜ್ ಬಂತು. ಮೆಸೇಜ್ ಬರೋಣ ಎದ್ದು ಹೋದ್ರು. ನಾವು ಅಲ್ಲಿರ್ತಕ್ಕಂಥ ಬೆಂಚ್ ಕ್ಲರ್ಕ್ ಹೋಗಿ ಕೇಳಿದ್ವಿ, ಯಾಕ್ರಿ ಎದ್ದು ಹೋದ್ರು ಸಾಹೇಬ್ರು ಅಂತ ಹೇಳಿ. ಇಲ್ಲ, ಏನೋ ಜಿಲ್ಲಾ ನ್ಯಾಯಾಲಯದ ವೆಬ್ಸೈಟ್ಗೆ ಒಂದು ಬಾಂಬ್ ಕರೆ ಬಂದಿದೆ. ಆ ಕರೆ ಬಂದ ತಕ್ಷಣ ಅವರು ಜಿಲ್ಲಾ ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂತ ಆ ಸಿಬ್ಬಂದಿಗಳು ಹೇಳ್ಯಾರ, ಹಂಗಾಗಿ ಸಾಹೇಬ್ರು ಎದ್ದು ಹೋದ್ರಿ ಅಂತ ನಮ್ಗೆ ಹೇಳಿದ್ರು. ಹೇಳಿದ ಮುಂದೆ 5-10 ನಿಮಿಷ ಆದ ಕೂಡಲೇ ಎಲ್ಲರೂ ನಡ್ರಿ ಹೊರಗೆ ನಡ್ರಿ ಅಂತೇಳಿ ನಮ್ಗೆ ಹೇಳಕತ್ತಿದ್ರು. ಅಲ್ಲಿ ಇರ್ತಕ್ಕಂಥ ಕಕ್ಷಿದಾರರು ಮತ್ತು ವಕೀಲರು ಎಲ್ಲರೂ ಭಯಭೀತರಾಗಿ ನ್ಯಾಯಾಲಯದಿಂದ ಹೊರಗಡೆ ಬಂದಿವಿ. ಈ ರೀತಿ ನ್ಯಾಯಾಲಯದಲ್ಲಿ ಬೆದರಿಕೆ ಕರೆಗಳು ಬರ್ತಾವ ಅಂತ ಹೇಳಿದ್ರೆ ಯಾವ ರೀತಿ ನಡೆದೈತಿ ರಾಜ್ಯದಲ್ಲಿ ಅನ್ನೋದನ್ನ ಜನ ತೀರ್ಮಾನ ಮಾಡ್ಬೇಕು. ಇಲ್ಲಿ ನ್ಯಾಯಾಲಯದಲ್ಲಿ ನೀವು ಬೆದರಿಕೆ ಕರೆ ಬರ್ತಾವೋ ಮೇಲ್ ಬರ್ತಾವ ಅಂತಂದ್ರೆ ಯಾರದಾರ, ಯಾರು ಕಳಿಸಿದ್ರು ತಕ್ಷಣ ಅವರನ್ನ ತನಿಖೆ ಮಾಡಿ ಅವ್ರನ್ನ ಬಂಧನ ಮಾಡ್ಬೇಕು, ಅವ್ರನ್ನ ಒಳಗೆ ಹಾಕ್ಬೇಕು. ಈ ರೀತಿ ಅನೇಕ ಕರೆಗಳು ಬರ್ತಿರ್ತಾವ. ಬೇರೆ ಬೇರೆ ಜಿಲ್ಲಾ ಆಡಳಿತ ಭವನಕ್ಕೆ ಬರ್ತಾವ, SP ಆಫೀಸಿಗೆ ಬರ್ತಾವ. ಆದ್ರೆ ನ್ಯಾಯಾಲಯಕ್ಕೆ ಬರೋದು ಇದು ಹೊಸದಂತ ನನಗೆ ಅನಿಸ್ತೈತಿ. ಹಂಗಾಗಿ ನ್ಯಾಯಾಲಯಕ್ಕೂ ಕೂಡ ಇವ್ರು ಬೆದರಿಕೆ ಕಳಿಸ್ತಾರಂದ್ರ ಯಾವ ರೀತಿ ಅದಾರ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ತಕ್ಷಣ ಸರ್ಕಾರ ಯಾರು ಸಂಬಂಧಪಟ್ಟ ಆರೋಪಿ ಯಾರದಾರ, ಯಾರ ಮೇಲ್ ಕಳಿಸಿದ್ರು ಅವ್ರನ್ನ ಬಂಧನ ಮಾಡ್ಬೇಕು, ಅವ್ರ ತಕ್ಷಣ ಅವ್ರ ಮೇಲೆ ಕ್ರಮ ತಗೋಬೇಕಂತೇಳಿ ಒತ್ತಾಯ ಮಾಡ್ತೀನಿ. ನಾವೆಲ್ಲ ಭಯಭೀತರಾಗಿ ಹೊರಗಡೆ ಬಂದೀವಿ. ಇನ್ನು ನ್ಯಾಯಾಲಯ ಮರಳಿ ಪ್ರಾರಂಭ ಆಗ್ಬೇಕು ಅಂದ್ರೆ 11 ಗಂಟೆ ಹೊರಗೆ ಬಂದೀವಿ. ಈಗ ಸುಮಾರು 12 ಗಂಟೆ ಬಂತು. 12 ಗಂಟೆ ಆದ್ರೂ ಇನ್ನೂ ನ್ಯಾಯಾಲಯ ತೆಗೆದಿಲ್ಲ. ಆದ್ರೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದಾರ ಅಂತ ಹೇಳ್ತಾರೆ. ನಾವು ಹೊರಗೆ ನೀವು ನಮ್ಗೆ ಗೊತ್ತಿಲ್ಲ, ನಮ್ನ ಒಳಗೆ ಬಿಡಾಕ ತಯಾರಿಲ್ಲ. ಹಂಗಾಗಿ ಕಕ್ಷಿದಾರಿಗೂ ತೊಂದರೆ ಆಗೈತಿ, ವಕೀಲರಿಗೂ ತೊಂದರೆ ಆಗತ್ತ. ಭಯಭೀತರಾಗಿವಿ. ಸರ್ಕಾರ ಇದರ ಬಗ್ಗೆ ಎಚ್ಚೆತ್ತುಕೊಂಡು ಕೂಡಲೇ ಕ್ರಮ ತಗೋಬೇಕಂತೇಳಿ ಒತ್ತಾಯ ಮಾಡ್ತೀನಿ. ಎಲುಬು ಕೀಲುಗಳ ನೋವಿನಿಂದ ಬಳಲ್ತಿದ್ದೀರಾ? ಯಾವುದಾದರೂ ಕಾಯಿಲೆಗೆ ಆಪರೇಷನ್ ಮಾಡಿಸಲು ಪರದಾಡ್ತಿದ್ದೀರಾ? ಡೋಂಟ್ ವರಿ, ಲೋಕಾಪುರದ ಸಾಯಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಬನ್ನಿ. ಎಲುಬು ಕೀಲು ಇನ್ಫೆಕ್ಷನ್, ಮೊಣಕಾಲು ನೋವು, ಕತ್ತು ನೋವು, ಬೆನ್ನು ನೋವು, ನರ ನೋವು, ಓಝೋನ್ ಥೆರಪಿ, ಫಿಸಿಯೋಥೆರಪಿ, ಎಲುಬು ಮುರಿತ ಶಸ್ತ್ರಚಿಕಿತ್ಸೆ ಮೂಲಕ ರೋಗಿಗಳ ಪಾಲಿಗೆ ವರದಾನವಾಗಿದೆ. ಅಪೆಂಡಿಕ್ಸ್, ಕಿಡ್ನಿ ಸ್ಟೋನ್, ಮೂಲವ್ಯಾಧಿ, ಹೊಟ್ಟೆ, ತಲೆನೋವು, ಥೈರಾಯ್ಡ್, ಲಿವರ್ ಸಮಸ್ಯೆ, ಕರುಳು, ಹರ್ನಿಯಾ, ಗರ್ಭಕೋಶ, ರಕ್ತನಾಳ, ಡಯಾಬಿಟಿಸ್, ಪಿತ್ತಕೋಶ, ಸ್ತನ ರೋಗ, ಗ್ಯಾಂಗ್ರೀನ್ ಸೇರಿ ಹಲವಾರು ಕಾಯಿಲೆಗಳಿಗೆ ಇಲ್ಲಿದೆ ಉತ್ತಮ ಚಿಕಿತ್ಸೆ. ಆಧುನಿಕ ಚಿಕಿತ್ಸಾ ಸಲಕರಣೆಗಳು, ಸುಸಜ್ಜಿತ ಬೆಡ್ಗಳು, ವಿಶಾಲವಾದ ಆಸ್ಪತ್ರೆ ಆವರಣದ ಜೊತೆಗೆ ಸ್ವಚ್ಛತೆಗೆ ಆದ್ಯತೆ ನೀಡುವ ತಾಣವೇ ಸಾಯಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ಸ್ಥಳ ಶ್ರೀನಿವಾಸ ಕಲ್ಯಾಣ ಮಂಟಪ ರೋಡ್, ಬಸ್ ಸ್ಟ್ಯಾಂಡ್ ಹತ್ತಿರ, ಲೋಕಾಪುರ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.